ಅವ್ನು ಹೇಳಿದ ಸ್ಪಾಟ್ ಇದೆ ತಾನೆ? ಇದೆ ಕಣ. ಇಲ್ಲಿ ಬಂದಿದೀವಿ, ಇನ್ನೂ ಬರ್ಲೇ ಇಲ್ಲ, ನಮ್ಮನ್ನು ಕರೆದು ಬಿಟ್ಟು. ಎಲ್ಲೋ ಅವನು? He comes up like a soldier. We gonna call him as an action prince. He's a massive icon. He looks so classy, handsome. Check out his fan page and follow him on Twitter. Let us do latest taggy and do even overtare. Duriya gentry kotta bahuduri bane bartare. Activate the walking out. Listen up. Bahadur Gandu ruling the trend. Bartari song making you brando. Bahadur Gandu ruling the trend. Bartari song tumbane grando. Hi, Maja. Hi guys. You guys with me? ಏನ್ ಗುರು, ಎಷ್ಟು ರ್ಯಾಂಕಿಂಗ್ ನಿಂದು? 1000 ಇಟ್ಕೊಂಡು ಈ ಕಾಲೇಜಿಗೆ ಬಂದ್ಯಾ? ಏನ್ ಗುರು ಈ ಕಾಲೇಜ್ ಬಗ್ಗೆ ಹಿಂಗೆ ಹೇಳ್ತೀಯಾ? SBIT, ರಾಜನ್ ಕುಂಟೆ, ದೊಡ್ಡಬಳ್ಳಾಪುರ 560064. ಒಳ್ಳ ಸರು, ಪದ್ಮಾರೆಡ್ಡಿ ಸರು, RCS ಸರು, YJS ಸರು, ಈ 4 ಸಿಂಹಗಳನ್ನ ಅಶೋಕ ಸ್ತಂಭ ಬಿಟ್ರೆ ಈ ಕಾಲೇಜಲ್ಲಿ ಮಾತ್ರ ನೋಡೋಕ್ಕಾಗೋದು. ರ್ಯಾಂಕಿಂಗ್ ಯಾವನ್ ಬೇಕಾದ್ರೂ ತೆಗಿತಾನೆ. ಅವ್ರ ಟೀಚಿಂಗ್ ಕೇಳಬೇಕು ಅಂದ್ರೆ ಇದೇ ಕಾಲೇಜಿಗೆ ಸೇರಬೇಕು. ರಿಯಲಿ ಗ್ರೇಟ್ ಬ್ರೋ, ಹ್ಯಾಟ್ಸ್ ಆಫ್ ಟು ಯು. 1000 ರ್ಯಾಂಕಿಂಗ್ ತಗೊಂಡು ರಾಜನ್ ಕುಂಟೆಗೆ ಬಂದು ತಗೊಳಕ್ಕೆ ನನಗೆ ದರ್ದ. ನನ್ನ ಮೈಂಡಲ್ಲಿ ಒಂದು ಪ್ಲಾನ್ ಇದೆ. ಅದು ಸಕ್ಸಸ್ ಆಯಿತು ಅಂದರೆ ರಾಜನ್ ಕುಂಟೆನೇ ಏನು ಸುಹಾಸ್ ಕುಂಟೆನೇ ಕಟ್ಕೋತೀನಿ. ಗುರು, ಇಂಡಿಯಾ ಪಾಕಿಸ್ತಾನ ಎಷ್ಟು ನಡೀತಿದೆ ರೇಷ್ಯೋ? 1:5. ಲೋ, ಪ್ರತಿ ಸರಿ ಹಿಂಗೆ ಮಾಡ್ತಿರಲ್ರೋ, ಕಮ್ಮಿ ಮಾಡ್ಕೊಳ್ರೋ. ಬಂದರೆ 1000, ಹೋದ್ರೆ 5000. ಥೂ, ಆಯ್ತು ಆಡು, ಹೋಗ್ಲಿ ಒಂದು 5000. ಏನೋ ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಟೀ ಜೊತೆ ರಸ್ ತಿನ್ನೋಕ್ಕೂ ಕಾಸಿರಲ್ಲ ಗುರು. ಇವನು ಯಾರು ರಿಸ್ಕ್ ತಗೊಳಕ್ಕೆ ಹೆವಿ ರೆಡಿ ಆಗೋನೆ. ನೋಡೋಣ ಏನಾಗುತ್ತೆ ಅಂತ. ಜೈ ಮಾಡ್ಕೊಳಮ್ಮ, ದುಡ್ಡು ಬಂದರೆ ಸಾಕಪ್ಪ. ಇವತ್ತು ಇಂಡಿಯಾಗೆ ಎಲ್ಲಿದ್ದಾರೆ? ಯಾವ್ದಕ್ಕೆ ಆಡ್ತಿದ್ಯಾ? ಇಂಡಿಯಾಗೆ. ಯಾಕೆ? ಎಷ್ಟು ರೇಷ್ಯೋ? 1.7. ನಂದೊಂದು 5000 ಆಡ್ಸು. 5000 ಆಡ್ತೀಯಾ? ಓ ಪಕ್ಕ. ಸರಿ ಮಚ, ಫಿಕ್ಸ್ ಮಾಡಿಸ್ತೀನಿ ಬಿಡು. ಒಂದು ಮೈಂಡ್ ಕನ್ಫರ್ಮ್ ಆಯಿತು. ಅರೆ ಯಾವುದೋ ಚೀಟಿ ಕೊಟ್ಟಿದ್ದಾನಲ್ಲ, ಮೀಟ್ ಹಾಕ್ಬೇಕಂತೆ. ನೋಡೋಣ ಏನಾಗುತ್ತೆ. ಚಿಕ್ಕ ಜೊತೆ ಆಡ್ಗೆ ಎಲ್ಲೋದಲ್ಲ, ನನ್ನ ಜೊತೆ ಆಡ್ತೀಯಾ? Oh shit. ನೀನೇ ಕೊಟ್ಟೆ. ಓಕೆ ಬ್ರೋ, ಕಂಗ್ರಾಟ್ಸ್. ಥ್ಯಾಂಕ್ ಯು. ಒಂದು ಮೈಂಡ್ ಕನ್ಫರ್ಮ್ ಆಯ್ತು. ಇನ್ನೂ ಚೀಟಿ ಕೊಟ್ಟಿದ್ದಾನಲ್ಲ, ಏನಿದು? ಯಾರೋ ಬರ್ತಾನೆ, ನೋಡೋಣ ತಗೊಂತಾನೆ. ಗುರು, ಎಣ್ಣೆ ಹಾಕ್ತೀಯಾ? ಬೆಳಗ್ಗೆ ನಾಲ್ಕು ಅಭ್ಯಾಸ ಇಲ್ಲ ಕಣ. ತಲೆ ಹಾಕೋದು ಗುರು. ಬೇಡ ಕಣ. ಇವನು ಹಿಂಗೆ ಹೋಗ್ತಾನಲ್ಲ, ಎಷ್ಟು ಮಾತಾಡ್ಸಿದ್ರು. ಕಾಡು ಮೇಡೆಲ್ಲ ಅಲ್ಕೊಂಬಂದು ಕಷ್ಟಪಟ್ಟು ತಯಾರಿಸಿದ ಎಣ್ಣೆ ಗುರು. ಸ್ಪೆಷಲ್ ಗಿಡಮೂಲಿಕೆ ತಲೆ ಹಾಕಿದ್ರೆ ತಲೆನೋವೆಲ್ಲ ಹೋಗ್ಬಿಡುತ್ತೆ. ಕಾಡ ಕೊಡಿಲಿ. ಓಕೆ ಗುರು, ಏನು ಫ್ರೀ ಅಲ್ಲ ಗುರು, ಎಷ್ಟು? 100 ರೂಪಾಯಿ ಆಗುತ್ತೆ. ಸರಿ ತಗೋ. ಓಕೆ, ನೀನೇನು ದುಡ್ಡು ಕೊಡೋ ಒಂದು ಚೀಟಿ ಕೊಟ್ಬಿಟ್ಟಿದ್ದಾನಲ್ಲ, ಏನು ಮೀಟ್ ಆಗ್ಬೇಕಾ? ನೋಡೋಣ. ಹಾರ್ಡ್ ಚೆಕ್ ಮೇಡ್ ಆ್ಯಂಡ್ ಕೀಪ್ ಸಾಲ್ಟ್. ಅಮೇಝಿಂಗ್ ಮೈಂಡ್.
ನೋಡೋಣ, ಮಾತಾಡಿಸಿ. ನೈಸ್ ಮೂವ್ ಬ್ರೋ, ಸಿಗೋಣ. ಓಕೆ. ಥ್ಯಾಂಕ್ಸ್ ಅನ್ನೋದು ತುಂಬ ಪವರ್ಫುಲ್ ವರ್ಡ್ ಅಲ್ವಾ? ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವೆಲ್ಲ ಇಲ್ಲಿ ಬಂದಿರೋದಕ್ಕೆ ಆ ಥ್ಯಾಂಕ್ಸ್ ನಾನು ನಿಮ್ಗೆ ಹೇಳಲೇಬೇಕು. ನನ್ನ ಮೈಂಡಲ್ಲಿ ಒಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ಗೆ ನೀವೆಲ್ಲ ಕೈ ಜೋಡಿಸಿದ್ರೆ ಇದೇ 3 ತಿಂಗಳಲ್ಲಿ ಅದೇ ಥ್ಯಾಂಕ್ಸ್ ನೀವೆಲ್ಲ ನನಗೆ ಹೇಳ್ತೀರ. ಬಿಲ್ಡಪ್ ಎಲ್ಲ ಬೇಡ ಗುರು, ಡೈರೆಕ್ಟಾಗಿ ಮ್ಯಾಟ್ರ್ ಬಾ. ಏನಿದೆ ನಿನ್ನ ಮೈಂಡಲ್ಲಿ? ಡೈಮಂಡ್ಸ್. ಏನು ಡೈಮಂಡ್ಸಾ? ಏನೋ ಡೈಮಂಡ್ಸಾ? ರಾಜನ್ ಕುಂಟೆಯಲ್ಲಿ ಡೇಂಜರಸ್ ಡ್ರಾಕುಲಾ ಥರ ಹುಡುಗಿರು ಸಿಗ್ತಾರತ್ತು, ಡೈಮಂಡ್ಸ್ ಸಿಗಲ್ಲ. ಬಿ ಸೀರಿಯಸ್, ನನ್ನ ಹತ್ರ ಪಕ್ಕಾ ಇನ್ಫಾರ್ಮೇಷನ್ ಇದೆ. ನನ್ನ ಮ್ಯಾಪ್ ಪ್ರಕಾರ ಈ ಸರೌಂಡಿಂಗ್ಸ್ ಎಲ್ಲ ಡೈಮಂಡ್ಸ್ ಇದೆ. ಗೂಗಲ್ ಮ್ಯಾಪಾ? ಓಕೆ, ನೋ ಕಾಮಿಡಿ, ಸೀರಿಯಸ್. ನನ್ನ ಮೈಂಡ್ ಮ್ಯಾಪ್. ಆ ಡೈಮಂಡ್ಸ್ ಹುಡುಕೋದು ಅಷ್ಟು ಸುಲಭ ಅಲ್ಲ. ನನ್ನ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಆ ಡೈಮಂಡ್ಸ್ ಹುಡುಕ್ಬೇಕಂದ್ರೆ 4 ಡಿಫ್ರೆಂಟ್ ಮೈಂಡ್ ಸೆಟ್ ಇರಬೇಕು. ಮೈಂಡ್ 1 ಶ್ರೀ, ಇಂಟೆಲಿಜೆಂಟ್. ಮೈಂಡ್ 2 ಗೌತಮ್, ಫಾರೆಸ್ಟ್ ಬಗ್ಗೆ ತುಂಬ ತಿಳ್ಕೊಂಡಿದ್ದಾನೆ. ಮೈಂಡ್ 3 ಸಾಗರ್, ಸ್ಟ್ರಾಂಗ್ ಬಾಡಿ. ಮೈಂಡ್ 4 ರಕ್ಷಿತ್, ರಿಸ್ಕ್ ತೊಗೊಳಕ್ಕೆ ರೆಡಿ. ಸರಿ, ಡೈಮಂಡ್ಸ್ನೇನೋ ಎತ್ತುತ್ತೀವಿ, ಆಮೇಲೆ ನೀನು ನಮ್ಮನ್ನೆಲ್ಲ ನೆರೆದ್ಬಿಟ್ರೆ? ಅದಕ್ಕೂ ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ ನಿಮ್ಮೆಲ್ಲರಿಗೂ ಹೇಳೋಕ್ಕಾಗಲ್ಲ, ಒಬ್ಬೊಬ್ಬರನ್ನೇ ಇಂಡಿವಿಜುವಲ್ ಆಗಿ ಕರೆದಿರ್ತೀವಿ. ಲೆಟ್ಸ್ ಗೋ ಫಾರ್ ದ ಡೈಮಂಡ್ಸ್. ಮೀಟಿಂಗ್ ಮಾಡಿ ನಿಮ್ಮ ಮೀಟರ್ ಚೆಕ್ ಮಾಡಾಯ್ತು. ಟ್ರಕ್ಕಿಂಗ್ ಮಾಡಿ ತಾಕತ್ ಚೆಕ್ ಮಾಡೋಣ. ನಿನಗೆ ದುಡ್ಡು ಸಿಕ್ಕರೆ ನೀನೇನು ಮಾಡ್ತೀಯ? ದುಡ್ಡು ಸಿಕ್ಕಿದ್ರಾ ಮಚ? ಪ್ರತಿ ಸೆಮಿಸ್ಟ್ರು ನಂಗೊಂದು ಸಮಸ್ಯೆ ಎದುರಾಗ್ತಾನೇ ಇರುತ್ತೋ. ಆ ಸಮಸ್ಯೆನ ಫಸ್ಟ್ ಬಗೆಹರಿಸ್ಕೋಬೇಕು. ಅದೇನಂತಂದ್ರೆ ಅಟೆಂಡೆನ್ಸ್ ಶಾರ್ಟೇಜು. ಅದನ್ನು ಹಿಂಗೆ ಹೇಳಿದ್ರೆ ಚೆನ್ನಾಗಿರಲ್ಲ. ಹಂಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಆಗ್ತೀನಿ. ಮೋಡ ಕಟ್ಟಿ ರಾಕೇಶ ನೋಡಿ. ಕಮಿಂಗ್ ಸರ್ ಏನೋ ಬರಕ್ಕೆ ಹೇಳಿದ್ರಂತೆ. ನೀನು ತುಂಬ ಅಟೆಂಡೆನ್ಸ್ ಶಾರ್ಟೇಜ್ ಇದೆಯಪ್ಪ. ಅಟೆಂಡೆನ್ಸ್ ಶಾರ್ಟೇಜಾ? ನೀನು ಡಿಟೈನ್ ಆಗೋ ಚಾನ್ಸಸ್ ತುಂಬ ಇದೆಯಪ್ಪ. ನೀನು ಕ್ಲಾಸ್ಗೆ ಬರಲ್ಲ. ಸರ್ ಒಂದು ನಿಮಿಷ ಬಂದೆ ಸರ್. ಏನೋ ಇದು ಬಾಕ್ಸಲ್ಲಿ ಏನೋ ತಂದಿದೆಯಾ? ಸರ್ ರಾಜನಗುಂಟೆಯಲ್ಲಿ 5 ಹಾಸ್ಪಿಟ್ಲು ಇದೆ ಸರ್. ರಾಜನಗುಂಟೆ ಹಾಸ್ಪಿಟ್ಲು, ಮಲ್ಯ ಹಾಸ್ಪಿಟ್ಲು, ಸಹ್ಯಾದ್ರಿ ಹಾಸ್ಪಿಟ್ಲು, RK ಹಾಸ್ಪಿಟ್ಲು. ಸರ್ ಇದು ಯಾವುದೋ ಲೋಕಲ್ ಹಾಸ್ಪಿಟ್ಲು ಸರ್, ಗೊತ್ತಿಲ್ಲ. ಇಷ್ಟು ಹಾಸ್ಪಿಟ್ಲುಗಳಿದೆ ಸರ್. ಇದು ಯಾವುದಕ್ಕೂ ಯಾವ ರೋಗ ಅಂತ ಬರ್ದಿಲ್ಲ, ಯಾವ ಡೇಟ್ ಅಂತ ಹಾಕಿಲ್ಲ. ಯಾವ ರೋಗ ಆದರೂ ಹಾಕೊಳ್ಳಿ, ಯಾವ ಡೇಟ್ ಆದರೂ ಹಾಕೊಳ್ಳಿ, 75% ಅಟೆಂಡೆನ್ಸ್ ಕೊಡಿ ಸರ್. ಸರ್ ನಮ್ಮ ಊರಿಂದನೂ ತಂದಿದ್ದೀನಿ ಸರ್ ಮೆಡಿಕಲ್ ಸರ್ಟಿಫಿಕೇಟ್ಸು. ಕೊಡಲಾ ಸರ್? ಕೊನೆಗೂ ಇಂಜಿನಿಯರ್ ಅಂತ ಪ್ರೂವ್ ಮಾಡಿಬಿಟ್ಟಿಯಲ್ಲಪ್ಪ. ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್. ಸರಿ ಕೊಡ್ತೀನಿ, ಹೋಗಪ್ಪ.
ಕೊಡ್ತೀರಾ ಸರ್? ಥ್ಯಾಂಕ್ಸ್ ಸರ್. ಡಬ್ಬ ಎತ್ಕೊಂಡು ಹೋಗೋ. ಬಂದಿದ್ದ ದುಡ್ಡಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ಸ್ ತಂದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಅಟೆಂಡೆನ್ಸ್ ಶಾರ್ಟೇಜ್ ಇಲ್ಲದೆ ಇರೋಂಗೆ ಇದ್ಬಿಡ್ತೀನಿ ಗುರು ಆರಾಮಾಗಿ. ಮಿಕ್ಕಿದ ದುಡ್ಡಲ್ಲಿ ರಿವ್ಯಾಲ್ಯೂಷನ್ ಫೀಸ್ ಕಟ್ಕೊತೀನಿ. ನೋಡೋಣ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಇನ್ನು. ಮತ್ತು ಮುಂದೆ ಹೇ 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 ತಡಿರೋ ಅಷ್ಟೇ ಕಣೋ, ಫ್ಲ್ಯಾಶ್ ಬ್ಯಾಕು ತಡಿರೋ, ಬಂದೆ ನಾನು. ಹೀಗೆ ಮುಂದೆ ಹೋಗ್ತಾ ನನ್ನ ಪರಿಚಯ ಇರೋ ಒಬ್ಬ ನಿಗೂಢ ವ್ಯಕ್ತಿ ಸಿಗ್ತಾನೆ. ಯಾರಪ್ಪ ಅದು ನಿಗೂಢ ವ್ಯಕ್ತಿ? ಇವನು ಯಾರೋ ಹೊಸ ಬಂದು ಜಾಯ್ನ್ ಆಗಿದ್ದಾನೆ. ಬರೋ ಶೇರಲ್ಲಿ ಈ ನನ್ನ ಮಗನಿಗೆ ಬೇರೆ ಪಾಲು ಕೊಡಬೇಕು. ಮಂತ್ರವಾದ ಇದ್ದಂಗಿದೆ ನೋಡಿ. ಸಾಗರ್ ತಡಿ. ನಿಂದೇನ್ ಬಾರ ಮಚ್ಚಲ್ಲ. ಥ್ಯಾಂಕ್ಸ್ ಮಚ್ಚ, ಸೇವ್ ಮಾಡಿದ್ಕಲೆ. ಇರ್ಲಿ ಬಿಡ. ಮಚ್ಚ, ಈಗ ಡೈಮಂಡ್ ಮಾರಿ ಬೇಜಾನ್ ದುಡ್ಡು ಬರುತ್ತಲ್ಲ, ಏನು ಮಾಡ್ತೀಯಾ? ಏನಿಲ್ಲ ಮಚ್ಚ, ಗೌಡ್ರೊಟ್ಟಿಗೆ ಹೋಗಿ 30 ರೂಪಾಯಿ ಪುಳಿಯೋಗ್ರೆ, ಅಲ್ಲಿಂದ ನಂದಿನಿ ಪಾರ್ಲರ್ಗೆ 10 ರೂಪಾಯಿ ಸಿಪ್ಪಾನು, ಹಂಗೆ ಸ್ಟ್ರೈಟ್ ಹೋಗಿ ಸಾಗರಲ್ಲಿ 80 ರೂಪಾಯಿ ಕಬಾಬ್ ಡೈರೆಕ್ಟಾಗಿ ಪಾರ್ಸಲ್ ಮಾಡಿಸ್ಕೊಂಬಂದು ರೂಮಲ್ಲಿ ಹಾಕೊಂಡು ತಿಂದು ಕನ್ನಡ ಫಿಲಮ್ ನೋಡಿ 5 ಫ್ಯಾನಿಗೆ ಮಲ್ಕೊಂಡ್ಬಿಡ್ತೀನಿ. నువ్వు మారవరా, నువ్వు మారవు, నువ్వు అస్సలు ಮಾರವ್. ನಿಮ್ದೆಲ್ಲ ಕಂಡ್ರ ತಪ್ಪು, ನಿಮ್ದಲ್ಲ. ಏರಿಯಾ ಇದೆ ನೋಡಿ ರಾಜನ್ ಕುಂಟೆ, ಅದ್ರ ತಪ್ಪು. ಚೇಂಜ್ ಮಾಡಿಬಿಡುತ್ತೆ, ಎಲ್ಲವನ್ನು ಚೇಂಜ್ ಮಾಡಿಬಿಡುತ್ತೆ. ಅಲ್ಲೇ ಸ್ವಲ್ಪ ಬಗಿನಿ ಇರುತ್ತೆ, ನೋಡಿದ್ದೀರಾ? ಬಗಿನಿ ಅಂತ ಬೋರ್ಡ್ ನೋಡ್ಕೊಂಡು ಹೋಗ್ತೀರಾ ಬಸ್ಸಲ್ಲಿ ಹೋಗ್ಬೇಕಾದ್ರೆ. ಒಳಗಡೆ ನೋಡಿ, ಯಾವತ್ತಾದ್ರೂ ಮೆನು ಕಾರ್ಡ್ ನೋಡಿದ್ದೀರಾ? ಆಗಲ್ಲ ಕಂಡ್ರ, ನಿಮ್ಗೆ ಸಿಗ್ತಾ ಇರೋದು ಕೋಟಿ ಗುರು, ಚಿಲ್ಲರೆ ಕಾಸಲ್ಲ ನಿಮ್ಮ ತಾತ ಬಚ್ಚಿಟ್ಟಿರೋದು. ಮಚ್ಚ, ಎಣ್ಣೆ ಹೊಡಿಯೋಕ್ಕೆ, ಮಲ್ಡ್ರು ಮಾಡೋಕ್ಕೆ, ಮ್ಯಾಟ್ರು ಮುಗಿಸಿ ಡೆಡ್ ಬಾಡಿ ಕ್ಲೋಸ್ ಮಾಡೋಕ್ಕೆ ಸೂಪರ್ ಸ್ಪಾಟ್ ಮಚ್ಚ. ಒಂದು ಚಿಕ್ಕ ಕ್ಲೂನು ಸಿಗಲ್ಲ. ಬೆಂಕಿನೋ ಬೆಂಕಿ ಮಚ್ಚ, ಬೆಂಕಿ. ಅಲ್ಲಿ ಮಚ್ಚ, ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ. ಏನಾಗಲಿಲ್ಲ ತಾನೇ? ಯಾರಿಗೂ ಓಕೆ ವೆಲ್ ಡನ್ ಮ್ಯಾನ್. ಥ್ಯಾಂಕ್ಸ್ ಮಚ್ಚ. ಮಚ್ಚ, ನೀ ಕರ್ಕೊಂಡ್ಬಂದು ನಿಗೂಢ ವ್ಯಕ್ತಿಯಲ್ಲಿ. ಹೌದು, ಏನು ಮಿಸ್ ಆದ ನಾನು? ನಿಗೂಢ ವ್ಯಕ್ತಿ ನಿಗೂಢವಾಗೇ ಹೋಗ್ಬಿಟ್ಟಿರ್ತಾನೆ. ಈ ಜಗತ್ತಿನಲ್ಲಿ ಹಲವಾರು ರೀತಿಯಾದಂತ ನಿಗೂಢವಾದ ಸನ್ನಿವೇಶಗಳು ನಡೆಯುತ್ತಾನೆ ಇರ್ತವೆ. ಹೀಗೆ ಒಂದು ನಿಗೂಢವಾದ ಸನ್ನಿವೇಶ ಎದುರಾಗಿದೆ. ಇಲ್ಲೊಬ್ಬ ನಿಗೂಢವಾದ ಸ್ಥಳದಲ್ಲಿ ನಿಗೂಢವಾದ ವ್ಯಕ್ತಿ ಕಣ್ಮರೆ ಆಗಿದ್ದಾನೆ. ಇಂಥ ಹಲವಾರು ಸನ್ನಿವೇಶಗಳ ನಂತರ ನಮ್ಮಲ್ಲಿ ಕಟ್ಟ ಕಡೆಯದಾಗಿ ಕಾಡುವ ಪ್ರಶ್ನೆ, ನಮ್ಗೆ ಡೈಮಂಡ್ ಸಿಗುತ್ತಾ? ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೆ. ನನ್ನ ಫ್ಲಾಶ್ ಬ್ಯಾಕ್ ಏನೋ ಆಯ್ತು. ನೀನ್ ಯಾಕೆ ಈಸಿ ಫ್ರೆಂಡ್ಸ್ ತಗೊಂಡೆ? ಅದೊಂದು ದೊಡ್ಡ ಕತೆ ಗುರು, ಕೇಳ್ತೀರಾ? ಇಲ್ಲ ಚಿಕ್ಕದಾಗಿ ಹೇಳ್ತೀನಿ ಬರ್ರಿ ಗುರು. ನಾನು ಫಸ್ಟ್ ಡೇ ಕಾಲೇಜ್ಗೆ ಹೋದಾಗ ಹೆಂಗಿತ್ತು ಅಂದರೆ, నేనే బ్రాంచ్ నేను ఎవరిని ముందు నడుద్దాం పెద్దయినా పైన ఏముంది పైన ఈసీ బ్రాంచ్ ఉంది. దాంట్లో సిగ్నల్ సేఫ్టీ సబ్జెక్ట్స్ ఉంది. చిన్న పిల్లల్ని ఇయర్ బ్యాక్ చేస్తుంది. నేను వెళ్తాను సార్.
ಅವರಲ್ಲಿ ಬೀಳ್ತಾ ಪೊದ್ದು ಬಿಟ್ಟ ನನ್ನ ಪರಿಸ್ಥಿತಿ ಇಂಜಿನಿಯರಿಂಗ್ ತಗೊಂಡು 8 ವರ್ಷ ಆದ್ರೂ ಪಾಸ್ ಆಗ್ಲಿಲ್ಲ. ಬಾ ಬಾ. ಸರಿ ಸರಿ ನಡೀರಿ ಎಲ್ಲ ಹೋಗೋಣ, ಟೈಮ್ ಆಯ್ತು. ಒಂದು ನಿಮಿಷ ನಂಗೆ ಎಲ್ಲೂ ಕ್ಲಾರಿಟಿ ಸಿಗ್ತಿಲ್ಲ. ಫಸ್ಟು ನೀನು ಇವನ್ನ ಫೈರಿಂದ ಕಾಪಾಡಿದೆ, ಆಮೇಲೆ ಇವನ್ನ ಮರದಿಂದ ಕಾಪಾಡಿದೆ. ಈ ಜಾಗದ ಬಗ್ಗೆ ಮೊದಲೇ ನಿಂಗೆ ಗೊತ್ತಿದ್ದು ಅನಿಸುತ್ತೆ. ಈ ಜಾಗಕ್ಕೆ ಮೊದಲು ನೀನು ಬಂದಿದ್ದ? ನಂಗೆ ಯಾಕೋ ಮಿಸ್ ಹೊಡಿತಾ ಇದೆ. ಹೌದು, ಶ್ರೀ ಹೇಳ್ತಾ ಇರೋದು ಕರೆಕ್ಟು. ಎಲ್ಲೋ ಮಿಸ್ ಹೊಡಿತಿದೆ. ಓಕೆ ಕೂಲ್. ಈ ಮ್ಯಾಟ್ರ್ ಒಂದು ಟಾಪ್ ಸೀಕ್ರೆಟು. ಈ ಮ್ಯಾಟ್ರ್ ಬಗ್ಗೆ ಮಾತಾಡ್ತಿದ್ರೆ ಎಲ್ಲರ ಮೈಂಡು ಡಿಸ್ಟ್ರಾಕ್ಷನ್ ಆಗುತ್ತೆ. ಇಲ್ಲ ಗುರು, ಅದವೆಲ್ಲ ಬೇಡ. ಇಲ್ಲೇನಿರ್ತೀವಿ ನಮ್ಗೆ ಗೊತ್ತಾಗಬೇಕು ಅಷ್ಟೇ. ಪ್ರಾಮಿಸ್, ನಿಮ್ಗೆ ಯಾರಿಗೂ ನಾನು ಮೋಸ ಮಾಡಲ್ಲ. ನಾವು ಡೈಮಂಡ್ಸ್ ಹುಡುಕ್ಬೇಕು. ಇಷ್ಟು ತಿಂಗಳು ಕಷ್ಟಪಟ್ಟಿದ್ದು ವೇಸ್ಟ್ ಆಗಬಾರ್ದು. ಫಸ್ಟ್ ಡೈಮಂಡ್ಸ್ ಹುಡ್ಕೋಣ. ಗುರು ತುಂಬ ಸುತ್ತಾಗ್ತದೆ. ನೀರಿದೆಯಾ? ಅಲ್ಲಿ ನೀರು ಕಾಣ್ತಿದೆಯಲ್ಲ, ಹೋಗು ನಂಗೊಂದು ಬಾಟಲ್ ತುಂಬ್ಕೊಂಬ ಹೋಗ. ಏನು ಅಷ್ಟು ದೂರನಾ? ಬಾಯಾರಿಕೆಲ್ಲ ಹೋಯ್ತಪ್ಪ, ಏನು ಬೇಡ. ಸಿಕ್ತಾಗ್ಯೋ? ಚೀತು ಜಿಪ್ಪಲ್ಲೇ ತೆಗಿಯೋಕ್ಕಾಗಲ್ಲ. ಬ್ಯಾಗ್ ಸಿಕ್ಕೋ? ಬ್ಯಾಗಲ್ಲ ನೀರಿದ್ರೆ ನಾವು ಕೊಡ್ತಾ ಇರ್ಲಿಲ್ವಾ? ರಿಯಲಾಗೆ ತೆಗಿತೇನೆ ಬಾ. ತಡೀರ. ಏನು ಡೈಮಂಡ್ಸ್ ಇಲ್ಲೇ ಇದೆ ಮಚ್ಚ. ಎಸ್, ಡೈಮಂಡ್ಸ್ ಇಲ್ಲೇ ಇದೆ. ಪಕ್ಕ ಪಕ್ಕ. ನಡೀರೋಣ, ಮಳೆ ಪೋಸ್ ಕೊಡೋಣ. ಇನ್ನೂ ಏನಾದರೂ ಬೇಕಿದ್ರೆ ಕೇಳ್ರೋ, ಇಲ್ಲೇ ಸೈಡಲ್ಲಿ ನಿಂತಿರ್ತೀನಿ. ತಡೀರಿ. ಇದೇ ಸ್ಪಾಟು ಆಗಿರಿ. ಬನ್ರ. ಇಲ್ಲೇ ಆಗಿರೋ. ಇಲ್ಲೇ ಇದ್ರೆ ಇಲ್ಲೇ ಇರುತ್ತೆ. ಇಲ್ಲೇ ಇಟ್ಟಿದ್ದೆ. ಎಲ್ಲೂ ಕಾಣಿಸ್ತಾ ಇಲ್ಲ. ಇಷ್ಟ ತೆಗಿತಾ ಇದೀವಿ. ಇಲ್ಲೇ ಇದೆ ಕೊಡ. ಇಲ್ಲೇ ಇಟ್ಟಿದ್ದೆ. ಎಲ್ಲಿ ಇಟ್ಟಿದ್ದ? ಇಟ್ಟಿದ್ದೆ ಅಲ್ಲ, ಇಲ್ಲೇ ಇದೆ. ಹಾಗೆ ರೊಕ್ಕಟ ಕಾಣಿಸ್ತಾ ಇಲ್ಲ. ಇಲ್ಲೆಲ್ಲೂ ನಿಧಿ ಇಲ್ಲ. ಎಷ್ಟೊತ್ತಿಂದ ಆಗ್ಯೋದು? ಹೇಳ್ತೀನಿ. ಇವನೇನೋ ಮಾಡಿದಾನೆ. ನನ್ನ ಮಾತು ಕೇಳ್ರು. ಡೈಮಂಡ್ಸ್ ಇಲ್ಲೇ ಇದೆ. ನನ್ನ ಮಾತು ಕೇಳ್ರಿ. ಹಿಂಗೆ ಮೋಸ ಮಾಡ್ತೀಯಾ? ನನ್ನ ಮಾತು ಕೇಳ್ರು. ಡೈಮಂಡ್ಸ್ ಇಲ್ಲೇ ಇದೆ. ಎಲ್ಲಿದೆ? ಈ ನೀವು ಅಗಿತಾರೋ ಜಾಗದಲ್ಲೇ ಇದೆ. ನಮ್ಮನ್ ಬಂಡವಾಳ ಮಾಡ್ಕೊಂಡು ನಮ್ಮ ಲೈಫ್ ಜೊತೆ ಆಟ ಆಡ್ತಿದ್ಯಾ? ನಮ್ಮನ್ ಮಿಸ್ಯೂಸ್ ಮಾಡ್ಕೊಂಬೇಡ. ದೇವಾಲಯಗೂ ಡೈಮಂಡ್ಸ್ ಇಲ್ಲೇ ಇದೆ. ಏನೋ ಗೊತ್ತು ನಿಂಗೆ, ಏನೋ ಗೊತ್ತು. ಇವಾಗೇನು ಮಾಡಲಿ? ಮಾಸ್ಟರ್ ಪ್ಲಾನ್ ಐಡಿಯಾನ ಉಪಯೋಗಿಸೋಣ. ಹೌದು, ನಾನು ನಿಮ್ಮೊಬ್ಬೊಬ್ಬರಿಗೇ ಇಂಡಿವಿಜುವಲ್ ಪ್ಲ್ಯಾನ್ ಹೇಳ್ತೀನಿ. ನಿಮ್ಮ ಎಲ್ಲರ ಮೊಬೈಲ್ಗೂ GPS ಆ್ಯಕ್ಟಿವೇಟ್ ಮಾಡಿರ್ತೀನಿ. ನಾವು ಎಲ್ಲೇ ಮಿಸ್ ಆದ್ರೂ ಆ GPS ನಮ್ಮನ್ನ ಟ್ರ್ಯಾಕ್ ಮಾಡಿರುತ್ತೆ. ನಮ್ಮನ್ನು ಒಂದು ಪಾಯಿಂಟ್ಗೆ ಸೇರಿಸಿರುತ್ತೆ. ನಾವು ಒಬ್ಬೊಬ್ಬರನ್ನ ಬಿಟ್ಟು ಇನ್ನೊಬ್ಬರು ಆ ಡೈಮಂಡ್ಸ್ನ ಎತ್ತಕ್ಕಾಗಲ್ಲ. ನಾವು ಯಾರ್ಯಾರಿಗೂ ಮೋಸ ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಸ್ಟಿಕ್ ಆನ್ ಆಗಿರ್ತೀವಿ. GPS ಲೊಕೇಶನ್ ಆನ್ ಮಾಡ್ತೀನಿ. ಕೂಡ ಆನ್ ಮಾಡಿದ್ದು GPS ಲೊಕೇಶನ್ ಬರೋಂಗಿದೆ. ನಾರ್ತ್, ಸೌತ್, ಈಸ್ಟ್ ಏನೋ ರಾಂಗ್ ಆಗಿದೆ. GPS ಆಕ್ಟಿವೇಟ್ ಆಗಿದೆ. ಇದು ಸೌತ್, ಇದು ನಾರ್ತ್. ನಾನು ನಾರ್ತ್ ಕಡೆ ಹೋಗ್ಬೇಕು. ಕೊಡು. ವಿಚಾರ ಕೊಡೋದು. ಸರಿ ಆಯ್ತು.
ನಾನು ಅದೇ ಹೋಗ್ಕೊಂಡು ಇದೇ ಡೈರೆಕ್ಷನ್. ಬನ್ನಿ ಬನ್ನಿ, ಬೇಗ ಬನ್ನಿ. ನಿಧಾನ, ಎಲ್ಲೋಗಿದ್ರಿ? ಬಾಂಬ್ ಎಕ್ಸ್ಪ್ಲೋಡ್ ಆದ್ಮೇಲೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ನಾವೆಲ್ಲ ಓಡೋಗ್ಬಿಟ್ವಿ. ಓಕೆ, ತಡಿ. ನಿಂಗೇನಾಗ್ಲಿಲ್ಲ ತಾನೆ? ಏನಾಗಿಲ್ಲ, ನಿಮ್ಗೇನಾಗಿಲ್ಲ ತಾನೆ? ಇಲ್ಲ, ನಮಗೂ ಏನೂ ಆಗಿಲ್ಲ. ಆರಾಮ್ ಕಣೋ, ಆರಾಮ್ ಕಣೋ. ಶ್ರೀಯಲ್ಲಿ ಶ್ರೀ 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 ಓಹ್ ನೋ, ಶ್ರೀ. ಈ ಜಾಗ ನಂಗೆ ಹೇಗೆ ಗೊತ್ತು ಅಂತ ಕೇಳ್ತಿದ್ರಲ್ಲ, ಯಾವಾಗಲೂ ಟಾಪ್ ಸೀಕ್ರೆಟ್ ಅಂತಿದ್ರಲ್ಲ, ಆ ಟಾಪ್ ಸೀಕ್ರೆಟ್ ಹೇಳುವಂಥ ಟೈಮ್ ಇವಾಗ ಬಂದಿದೆ. ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ವಿಚಿತ್ರ ಕನಸು ಬೀಳಕ್ಕೆ ಶುರುವಾಗಿತ್ತು. ಏನು ಕನಸ? ಹಾಂ, ಕನಸೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಒಬ್ಬ ಸ್ವಾಮೀಜಿನ ಭೇಟಿ ಮಾಡಿದೆ. ಗುರುಗಳೇ, ನನಗೆ ಇತ್ತೀಚೆಗೆ ವಿಚಿತ್ರವಾದ ಕನಸುಗಳು ಬೀಳ್ತಾ ಇದೆ. ಅದಕ್ಕೆ ಪರಿಹಾರ ಹುಡ್ಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ನೀವೇ ನಂಗೆ ದಾರಿ ತೋರಿಸ್ಬೇಕು. ಹೆದರಬೇಡಪ್ಪ, ನನ್ನ ಕೈಲಾಗಿ ಸಹಾಯ ನಾನು ಮಾಡ್ತೀನಿ. ಸ್ವಾಮೀಜಿ ನನ್ನ ಕನಸಿಗೆ ಪರಿಹಾರ ಆಗಂಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅನ್ನೋದು ನನ್ನ ಮೇಲೆ ಪ್ರಯೋಗ ಮಾಡಿದ್ರು. ಅದರಲ್ಲಿ ನನ್ನ ಪೂರ್ವಜನ್ಮದಲ್ಲಿ ಎಲ್ಲೋ ಒಂದು ಕಡೆ ಆ ಡೈಮಂಡ್ಸ್ನೆಲ್ಲ ಒಂದು ಪ್ಲೇಸಲ್ಲಿ ಬಚ್ಚಿಟ್ಟಿರೋ ಹಾಗೆ, ಆ ಮ್ಯಾಪು ನನ್ನ ಕನಸಲ್ಲಿ ಬರೋ ಹಾಗೆ ಪ್ರತಿಯೊಂದು ಕಾಣಿಸ್ತಾ ಹೋಯಿತು. ಆ ಸ್ವಾಮೀಜಿಗಳ ಪ್ರಕಾರ ಆ ನಿಧಿ ಇಲ್ಲೇ ಇದೆ. ಆದರೆ ಇಲ್ಲಿ ವಿಚಿತ್ರ ಘಟನೆಗಳೆಲ್ಲ ನಡೆಯೋಕ್ಕೆ ಶುರುವಾಗಿದೆ. ಈಗ ನೋಡಿದ್ರೆ ಶ್ರೀನೂ ಕಾಣಿಸ್ತಾ ಇಲ್ಲ, ನಿಧಿನೂ ಕಾಣಿಸ್ತಾ ಇಲ್ಲ. ಆ ಸ್ವಾಮೀಜಿ ಸಹಾಯದಿಂದ ನನ್ನ ಕನಸಿಗೆಲ್ಲ ಪರಿಹಾರ ಕಂಡುಕೊಂಡೆ. ಆದರೆ ಆ ಪರಿಹಾರದಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆ ಅವ್ರಿಗೂ ಗೊತ್ತಾಗಿಲ್ಲ. ಅದರಿಂದ ಏನೋ ನನಗೆ ಹಾನಿ ಆಗದೆ ನನಗೆ ಆ ದೇವ್ರು ಕಾಪಾಡ್ತಾರೆ ಅಂದ್ಬಿಟ್ಟು ನನಗೊಂದು ಶಕ್ತಿಶಾಲಿ ಮಣಿ ಅಂದ್ಬಿಟ್ಟು ಅದನ್ನ ಧರಿಸ್ಕೊಂಡ್ರೆ ಯಾವುದೇ ಕಷ್ಟದಲ್ಲಿ ನಾನು ಪರಿಹಾರ ಇಟ್ಕೋಬೋದು ಅಂತ. ಸಿಕ್ಸ್ ಸೆನ್ಸ್ ಹೇಳ್ತಿದೆ, ನನಗೆಲ್ಲೋ ಒಂದು ಕಡೆ ಲಿಂಕ್ ಸಿಗ್ತಿದೆ. ನೀವು ಯಾರು ನಾನು ಏನೂ ಕೇಳಬೇಡಿ, ನಾನು ದಯವಿಟ್ಟು ಫಾಲೋ ಮಾಡಿ ನನ್ನ ನಂಬಿ ಬನ್ನಿ. ಏನು ಮಾಡೋಣ? ಸರಿ, ಹೋಗೋಣ ಬಾ. ಡೈಮಂಡ್ಸ್ ಎಲ್ಲಿ ಅಂತ ಕೇಳ್ತಿದ್ರಲ್ಲ, ಡೈಮಂಡ್ಸು ಇಲ್ಲೇ ಇದೆ, ಶ್ರೀನೂ ಇಲ್ಲೇ ಇದ್ದಾನೆ. ವಾ, ಏನು ಪ್ಲಾನ್ ಗುರು, ನಮ್ಮ ಜೊತೆಗೆ ಇದು ನಮಗೆ ಇಟ್ಬಿಟ್ಟ. ಒಂಚೂರು ಅನುಮಾನ ಬರ್ದಂಗೆ ಮೂವ್ ಮಾಡ್ಕೊಂಡ್ ಬಂದಲ್ಲ, ಏನು ಪ್ಲಾನು? ಇವತ್ತಂತೂ ನಾನು ನಿನ್ನ ನೋಡ್ಸಲ್ಲ. ತಡೆಯೋ, ಮಾತ್ರ ಬಿಡ್ಬೇಡ, ಬಾಯಿಂದ ಟ್ರ್ಯಾಕ್ ಮಾಡಿಬಿಟ್ರಾ? ಜಸ್ಟ್ 2 minutes. ಒಂದು ಮ್ಯಾಗಿ ಮಾಡೋಷ್ಟು ಟೈಮ್ ಸಿಕ್ಕರೆ ಸಾಕಾಗಿತ್ತು. ನಾನು ಸಿಗ್ತಿರ್ಲಿಲ್ಲ, ಡೈಮಂಡ್ಸು ಸಿಗ್ತಿರ್ಲಿಲ್ಲ. ನನ್ನ ಪ್ಲ್ಯಾನ್ ಚೇಂಜ್ ಆಗೋ ಚಾನ್ಸೇ ಇಲ್ಲ. ಅಷ್ಟೊಂದು ಪ್ಲ್ಯಾನಿಂಗು, ಅಷ್ಟೊಂದು ಅಬ್ಸರ್ವೇಷನು, ಅಷ್ಟೊಂದು ಗ್ರೌಂಡ್ ವರ್ಕ್. ಅದೆಂಗೆ ಡೈಮಂಡ್ಸ್ ಪ್ಲೇಸ್ ಚೇಂಜ್ ಆಯಿತು ಅಂತ ನಂಗೆ ಗೊತ್ತೇ ಆಗಲಿಲ್ಲ. ಸ್ವಾಮೀಜಿ, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅದೆಲ್ಲ ನಿಂಗೆ ಗೊತ್ತಾಯಿತು? ಹೇಗೆ ಅಂತ ಯೋಚನೆ ಮಾಡ್ತಿದ್ಯಾ? ನಿನಗೆ ಪ್ರಾಬ್ಲಮ್ ಇದ್ದಾಗ ನೀನು ಯಾವ ಸ್ವಾಮೀಜಿ ಮೀಟ್ ಮಾಡಕ್ಕೆ ಹೋಗಿದ್ದು, ನಾನು ಅದೇ ಸ್ವಾಮೀಜಿ ಮೀಟ್ ಮಾಡಕ್ಕೆ ಹೋಗಿದ್ದೆ. ನಾನು ಸೈಕಾಲಜಿ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ನಾನು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಬಗ್ಗೆ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಆ ಗುರುಜಿನ ಮೀಟ್ ಆದೆ. ಅದು ನನ್ನ ಲಕ್ ಏನಂದರೆ ನಿನಗಿಂತ ಒಂದಿನ ಮುಂಚೆ ಹೋಗಿದ್ದೆ. ನೆಕ್ಸ್ಟ್ ಡೇ ನಾನು ಆ ಸ್ವಾಮೀಜಿನ ಮತ್ತೆ ಮೀಟ್ ಮಾಡೋಕ್ಕೆ ಬಂದಾಗ ಆ ಸ್ವಾಮೀಜಿ ಆ ಜಾಗದಲ್ಲಿ ಸಿಗಲಿಲ್ಲ. ಆಗ ನಾನು ಆಕಸ್ಮಿಕವಾಗಿ ನಿನ್ನನ್ನು ರಿಗ್ರೆಷನ್ ಥೆರಪಿಯಲ್ಲಿರೋದು ನೋಡಿದೆ. ಕ್ಯೂರಿಯಾಸಿಟಿಗೋಸ್ಕರ ನೀನು ಏನು ಹೇಳ್ತಿದ್ದೆ ಅಂತ ಕೇಳಕ್ಕೆ ಹೋದಾಗ ನೀನೊಂದು ಮ್ಯಾಪ್ ಬಗ್ಗೆ ಹೇಳ್ತಿದ್ದೆ.
ನೀನು ನಿನ್ನ ಪಾಸ್ಟ್ ಲೈಫಲ್ಲಿ ಯಾವುದೋ ಪ್ರೀಶಿಯಸ್ ಡೈಮಂಡ್ಸ್ ಬಚ್ಚಿಟ್ಟಿರೋ ಲೊಕೇಶನ್ ಬಗ್ಗೆ ಹೇಳ್ತಿದ್ದೆ. ನಾನು ಅದನ್ನು ಕಲೆಕ್ಟ್ ಮಾಡ್ತಾ ಹೋದೆ. ಆದರೆ ನನ್ನ ಬಡ್ಲಕ್ಕೆ ಏನಂದರೆ ಬರೀ 20% ಮ್ಯಾಪ್ ಮಾತ್ರ ಗೊತ್ತಾಯಿತು. ಆಗ ನನ್ನ ಮೈಂಡಲ್ಲಿ ಒಂದು ಪ್ಲ್ಯಾನ್ ಹೊಳಿತು. ಆ ಬೇರೆ 20% ಮ್ಯಾಪ್ನ ನಿನ್ನ ಮೈಂಡಲ್ಲಿ ಫೇಕಾಗಿ ಪ್ಲ್ಯಾಂಟ್ ಮಾಡಿದೆ. ನಿನ್ನ 80% ಮ್ಯಾಪ್ನ ಇಟ್ಕೊಂಡು ನಿನ್ನೇ ಡಿಸ್ಟ್ರ್ಯಾಕ್ಟ್ ಮಾಡಿ ಆ ನಿಧಿನ ನಾನು ನಡ್ಕೋಬೇಕು ಅಂದ್ಕೊಂಡೆ. ಆಗ ನಾನು ನೀನು ಸೇರಿ ಕಾಲೇಜ್ಗೆ ಸೇರಿದೆ. ನೀನು ಮಾಡ್ತಿರೋ ಟೀಮಲ್ಲೇ ನಿನ್ನನ್ನೇ ಅಟ್ರ್ಯಾಕ್ಟ್ ಮಾಡಿ ನಿನ್ನ ಟೀಮಲ್ಲಿ ನನಗೆ ಹಾಕೊಳಕ್ಕೆ ಮಾಡಿದೆ. ಆಗ 90% ಕೆಲಸ ಮುಗ್ದೋಗಿತ್ತು. ನಿನ್ನ ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಫೇಕ್ ಬಾಂಬ್ನ ಎಕ್ಸ್ಪ್ಲೋರ್ ಮಾಡಿದೆ. ಆಮೇಲೆ GPS ಟ್ರ್ಯಾಕ್ಟರ್ನ ಡಿಸೇಬಲ್ ಮಾಡಿಕೊಂಡೆ. ಎಲ್ಲ ಅನ್ಕೊಳಂಗಾಗಲ್ಲ. ನಿನ್ನ ಬರೋ ಶೇರ ನೀನು ಆರಾಮಾಗಿರ್ಬೋದಿತ್ತು. ನಮ್ಮ ಶೇರ್ ಮೇಲೆ ಹಾಕೊಂಡಾಗ್ದೆ. ಅತಿ ಆಸೆ ಕಾಣೋ ಬಡ್ಡಿ ಮಗಂಗೆ ಏನು ಮಾಡೋಣ? ಅತ್ಯಾಸೆನಾ? ನಿಮ್ಗೇನು ಗೊತ್ತೋ ನನ್ನ ಲೈಫ್ ಬಗ್ಗೆ? ನಿಮಗೆ ಫ್ಯಾಮ್ಲಿ, ಪೇರೆಂಟ್ಸ್ ಲವ್, ಎಜುಕೇಷನ್, ಸೋಷಿಯಲ್ ಸ್ಟೇಟಸ್ ಎಲ್ಲ ಇದೆಯಲ್ಲ. ನನ್ನ ಬಗ್ಗೆ ಯಾವುದೂ ಇಲ್ಲ. ನಾನೊಬ್ಬ ಅನಾಥ. ಯಾವುದೋ ಅನಾಥಾಶ್ರಮದಲ್ಲಿ ಬೆಳೆದು ಯಾವುದೋ ಸ್ಕಾಲರ್ಶಿಪ್ ಮೇಲೆ ಕಷ್ಟಪಟ್ಟು ಓದಿ ಈ ಲೆವೆಲ್ವರೆಗೂ ಬಂದೆ. ಆ ಆಶ್ರಮದಲ್ಲಿದ್ದಾಗ ಇದು ಒಂದೇ ಉದ್ದೇಶ ಏನಂದರೆ ಅವ್ರಿಗೆ ನಾನು ಹೆಂಗಾದ್ರೂ ಮಾಡಿ ಹೆಲ್ಪ್ ಮಾಡಬೇಕು ಅಂತ. ಅದಕ್ಕೆ ಹೆಂಗಾದ್ರೂ ಮಾಡಿ ದುಡ್ಡು ಮಾಡಿ ಆ ಮಕ್ಕಳನ್ನ ಹೆಲ್ಪ್ ಮಾಡಬೇಕು ಅಂತ ಇದ್ದಿದ್ದು ನನ್ನ ಮನಸ್ಸಲ್ಲಿ. ಆವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀನು ಸಿಕ್ತೆ. ನನ್ನ ಕನಸಿಗೆ ಒಂದು ದಾರಿ ಆಯಿತು. ಇದು ಅತ್ಯಾಸೆನೋ? ಇದು ಹಸಿವು ಕಣೋ, ಹಸಿವು. ಇವೆಲ್ಲ ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ ಬಿಡ್ರಲ್ಲೋ. ನೋಡ್ರೋ, ಅವ್ನು ಹೋಗಿದ್ದು ತಪ್ಪಾಗಿರ್ಬೋದು, ಬಟ್ ಅವನ ಇಂಟೆನ್ಷನ್ ಕರೆಕ್ಟ್ ಆಗಿದೆ. ಹೌದು. ಹಾಗಂದ್ರೆ ನಾವು ಇಷ್ಟು ದಿನ ಪಟ್ಟಿದ್ದ ಕಷ್ಟ ಇಲ್ಲ ವೇಸ್ಟಾ? ಧರ್ಮ ಒಂದು ಕಡೆ, ದುಡ್ಡು ಒಂದು ಕಡೆ. ಪ್ರತಿ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಇವನ ಪ್ರಕಾರ ಡೈಮಂಡ್ಸ್ನ ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡೋಣ. ಆದರೆ ಡೆಲಿವರಿ ಚಾರ್ಜಸ್ ಆಗಿ 20% ನಾವಿಟ್ಕೊಳ್ಳೋಣ. ಏನಂತೀರಾ? ಓಕೆ 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 ಓಕೆ, ಸರಿ, ಎದೋಡು. ಸರಿ ಬಾ. ಬನ್ರಾ. Found precious diamonds with friends, going to be rich very soon. Facebook status uploaded. ಮತ್ತೆ ನಾನು ನೂಕಿಂದ ಕ್ಯಾಮರಾ ನೀವು ಮಾರೋ ಡ್ಯೂಟ್, ಮಾರೋ, ಅಸ್ಸಲ್ ಮಾರೋ. ನೀವು ಎವರು ಮಾರೋ ಅಂತೆ. ಇನ್ನು ಸ್ವಲ್ಪ ಫ್ರೆಂಡ್ ಬಾ ಇರ್ಲಿ ಬಾ ಬಾ ಬನ್ನಿ. ಅದು ಕೋಲ್ ಮುಗಿದ್ಬಿಡೋದು. ಪೊಸಿಷನ್ ಆಕ್ಷನ್. ಹೌದು, ಬಸ್ಸೇ ಹೇಳಿದ್ದು ಕರೆಕ್ಟ್. ಸಾರಿ ಬಸ್ಸೇ ಅರೆ. One, two. Action. ಏನು ಡೈಮಂಡ್ಸ್ ರಾಜನ್ ಕುಂಟೆಯಲ್ಲಿ ಡೇಂಜರಸ್. ಆಕ್ಷನ್. ಆಮೇಲೆ ಬೇಕಿದ್ರೆ ಟೈಮ್ ಮಾಡಿದ್ರೆ ಬೇಗ ಮುಗಿಸ್ಕೊಂಡು ಯಪ್ಪ ಬೆಂಕಿನ ಆಯ್ತು ಬರ್ತಾರೆ. ಓಡೋ ಆಕ್ಷನ್. ಯಾವುದೋ ಅನಾಥಾಶ್ರಮದಲ್ಲಿ ಬೆಳೆದೆ, ಯಾರೋ ಓದ್ತಿದ್ರು, ಯಾವುದೋ
ಎಸ್ ಎಸ್ ರಾಜಮೌಳಿ. ಟೆನ್ಷನ್ ಆಗ್ಬೇಡ, ನಾನು ಹೇಳ್ತೀನಿ ಕೇಳೋ. ರನ್ನಿಂಗ್ ಆ್ಯಕ್ಷನ್. ನಿಮಗೆ ಫ್ಯಾಮಿಲಿ ಓಕೆ ಕ್ಯಾಮ್ರಾ ಕಮಾಂಡ್ ಮಾಡಬೇಡ. ಕಟ್. ಕ್ಯಾಮ್ರಾ ರನ್ನಿಂಗ್ ಆ್ಯಕ್ಷನ್. ಇನ್ನೊಂದು ಸೀಟೆ ತೊಗೊಂಬಿಡು. ಕ್ಯಾಮ್ರಾ ರನ್ನಿಂಗ್. ಕ್ಯಾಮ್ರಾಮನ್ ನಾಟ್ ಪೊಸಿಷನ್. ಕ್ಯಾಮ್ರಾ ರನ್ನಿಂಗ್ ಆ್ಯಕ್ಷನ್. 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 ಬರ್ರ ಯಾರೋ ಆ್ಯಕ್ಷನ್. ಗುಬಾಲ್ ನನ್ನ ಮಕ್ಕಳ ಇಲ್ಲ. ಆ್ಯಕ್ಷನ್. ಆ್ಯಕ್ಷನ್. ಅವ್ನು ಕಾಲ್ ತನಕ ಬರ್ತಿದ್ಯಾ, ಇಲ್ಲಿ ತನಕ ಜೂಮ್ ಮಾಡೋ, ಕಾಲ್ ತೋರಿಸ್ಬಾರ್ದು. ಇದೆ ಅಲ್ಲಿ ಜೂಮ್ ಮಾಡಿ ಅಸಹ್ಯ ಬರುತ್ತದೆ. ಆ್ಯಕ್ಷನ್. ಇಲ್ಲಿ ಬಾ. ಓಕೆ 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 ಆ್ಯಕ್ಷನ್ ಆ್ಯಕ್ಷನ್. ಕೆಳಗಡೆ ಗುರು ಮಾಡ್ಕೊಂಬ. ಇನ್ನೂ ಬಂದೆ, ಇನ್ನೂ ಬಂದೆ, ಇನ್ನೂ ಬಂದೆ, ಇನ್ನೂ ಬಂದೆ, ಇನ್ನೂ ಬಂದೆ. ಹಿಂಗಿಲ್ಲ. ಹಾಂ ಓಕೆ ಎತ್ಕೊ. ಅದಕ್ಕೂ ನನ್ನ ಹತ್ರ ಒಂದು ಪ್ಲಾನ್ ಇದೆ, ಅದಕ್ಕೂ ನನ್ನ ಹತ್ರ ಸೂಪರ್. ಇದಕ್ಕೆ ಹೋಗ್ತೀವಲ್ಲ, ಅಲ್ಲೇ ತಗೊಂಡು ತಡಿಯಾರ ಅವ್ನು ಸೋಸ್ಬಿಡಬೇಕಲ್ಲ, ಎಲ್ಲ ತೆಗಿಯೋಕ್ಕಾಗಲ್ಲ. ನೀವು ಅದಕ್ಕೆ ಹೇಳೋದು, ನಿಮ್ಮ ಚೈಲ್ಡ್ಗಳ ಥರ ಆಡೋದು ಬಿಟ್ರೆ ಒಂದೇ ಸರಿ ಮುಗಿಯುತ್ತೆ ಅಂತ. ಅವನೊಂದ್ಸರಿ ನನಗೆ ಯಾಕೆ ಚೂರು ಸೀರಿಯಸ್ನೆಸ್ ಮಾಡಲ್ರಪ್ಪ. ಕೇಳೋ ಮೇಕಿಂಗ್ ವಿಡಿಯೋ ಮಾಡ್ತಾವೆ ಆಕ್ಷನ್. ಇಲ್ಲ ಇದು ವರ್ಕೌಟ್ ಆಗಲ್ಲ, ಇಲ್ಲೆಲ್ಲೂ ನಿಜ ಗ್ಯಾರಂಟಿ ಇಲ್ಲ, ವರ್ಕೌಟ್ ಆಗ್ತಿಲ್ಲ. ಇಲ್ಲೆಲ್ಲೂ ನಿಧಿ ಇದ್ದಂಗೆ ಕಾಣಿಸ್ತಾ ಇಲ್ಲ, ಎಲ್ಲ ಮೋಸ ಮಾಡ್ತಾ ಇದ್ದಾನೆ. ನಾನು ಹೇಳ್ತಿದ್ದೀನಿ, ನೀನೇ ಮುಚ್ಚಿಟ್ಟಿದ್ದಾನೆ. ಬೇಡ, ದೇವರಾಣೆಗೂ ಡೈಮಂಡ್ ಸಿಗ್ಲಾ ಇದೆ. ಏನೋ ಗೊತ್ತು ನಿಂಗೆ, ಏನೋ ಗೊತ್ತಿಲ್ಲ. ಎಷ್ಟು? ಒಂದು ನಿಮಿಷ